ನಾಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆರಂಭವಾಗಲಿವೆ. ಆದರೆ ಕೆಲ ಶಾಲೆಗಳು ಫೀಸ್ ಹೆಸರಿನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮುರಬಾಗ್ ಗ್ರಾಮದ ಅಜಿತ್ ಕುಮಾರ್ ಎಸ್ ಬಾನೆ ಅನುದಾನಿತ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದ ಸುಮಾರು 20 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡಲು ನಿರಾಕರಿಸಿದೆ. ಪರೀಕ್ಷೆಯ ಫೀ ತಲಾ 4,000 ರೂಪಾಯಿಗಳನ್ನು ಕಡ್ಡಾಯವಾಗಿ ತುಂಬಲು ಹೇಳಿದ್ದಾರೆ. ಅದರಲ್ಲೂ ಪೂರ್ವ ನಿಯೋಜನೆ ಇಲ್ಲದೆ ಪರೀಕ್ಷೆಗಳಿಗೆ ದಿಢೀರ್ನೆ ಹಣ ತುಂಬಲು ಹೇಳಿ ಫೀಸ್ ತುಂಬಿದ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡುವುದಿಲ್ಲ ಎಂದು ಹೇಳಲಾಗಿದೆ ಎಂದು ಶಾಲೆಯ ವಿರುದ್ಧ ವಿದ್ಯಾರ್ಥಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಕೂಡಲೇ ನಮಗೆ ಹಾಲ್ ಟಿಕೆಟ್ ನೀಡಿ ಪರೀಕ್ಷೆಗೆ ಅವಕಾಶ ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಯಾವ ಸ್ಕೂಲ್ ರೀ ಇದು ಅಜಿತ್ ಕುಮಾರ್ ಬಾನೆ. ಏನಾಗಿತ್ರಿ ಸರ್? ಇಲ್ಲಿ ಹಾಲ್ ಟಿಕೆಟ್ ಕೊಟ್ಟಿಲ್ರಿ. ನಾಳೆ ನಾಡ್ದು ಎಕ್ಸಾಮ್ ಐತ್ರಿ, SSLC ಎಕ್ಸಾಮ್ ಐತ್ರಿ. ಯಾವಾಗ ಎಕ್ಸಾಮ್ ಐತ್ರಿ? ಬುಧವಾರ ಐತ್ರಿ ಸರ್. ಇವತ್ತು ಸೋಮವಾರ, ನಾಳೆ ಒಂದು ದಿವಸ ಇಲ್ರಿ. ಹಾಲ್ ಟಿಕೆಟ್ ಯಾಕೆ ಕೊಟ್ಟಿಲ್ರಿ? ಈಗ ಎಕ್ಸಾಮ್ ಫೀ 6,000 ರೂಪಾಯಿ ಕೊಡೋಣಾಗತ್ತಾರೆ. ಈಗ ಎಕ್ಸಾಮ್ ಫೀ 6,000 ತುಂಬಿಲ್ಲೇನ್ರಿ ನೀವು? ನಾವು ಸ್ಕೂಲ್ ಫೀಸ್ 4,000 ರೂಪಾಯಿ ತುಂಬಿವ್ರಿ. ಸ್ಟಾರ್ಟಿಂಗ್ 4,000 ಕಟ್ಕೊಂಡ್ರೆ ಈ ಎಕ್ಸಾಮ್ ಫೀ ಅಂತ 6,000 ರೂಪಾಯಿ ಕೇಳಕಂತ. ಈಗ ಮೊದಲು ಹೇಳಿದ್ರು ಈಗ ಸರ್, ಇವತ್ತು ಹಾಲ್ ಟಿಕೆಟ್ ನಿನ್ನೆ ಬಂದಾವಂತ ಇವತ್ತು ಅನೌನ್ಸ್ ಮಾಡ್ಯಾರ. ಎಕ್ಸಾಮ್ ಫೀ ತುಂಬಿರತ್ತೇಳಿ. ಹಾಂ ರೀ. ಎಷ್ಟು ಜನ ಇದಾರೆ ಇಲ್ಲಿ? 20 ಜನ ಸ್ಟೂಡೆಂಟ್ ಅದಾರ. ಅವ್ರಿಗೆಲ್ಲ ಎಕ್ಸಾಮ್ ಫೀ ಇದನ್ನು ಕೊಟ್ಟಿಲ್ಲ, ಹಾಲ್ ಟಿಕೆಟ್ ಯಾರೊಬ್ರಿಗೂ ಕೊಟ್ಟಿಲ್ಲ ಸರ್. ತುಂಬಿದ ಬಳಕ ಕೊಡ್ತಾನ? ತುಂಬಿದ ಬಳಕ ಕೊಡ್ತಾರಂತ. ತುಂಬಿದ್ರೆ ಒಂದು ರೆಸಿಟಿ ಕೊಡಲ್ಲ ಅಂತ ಸರ್. ಈಗ ಎಲ್ಲ ಮೊದಲು ತುಂಬಿದ ಎಷ್ಟೈತೆ ಅಡ್ಮಿಷನ್ ಮಾಡಿದ್ದವ? 4,000 ರೂಪಾಯಿ ಇದೆ ಸರ್. ಅದೇನು ರೆಸಿಟಿ ಅದು ಐತೇನ್ರಿ? ನಾವು ಫೋನ್ ಪೇ ಮಾಡಿದ್ವಿ, ಎಲ್ಲ ರೆಸಿಟಿ ನೋಡೋರು. ಯಾವಾಗ ಹೇಳಿಲ್ಲ? ಇಲ್ಲ ಸರ್, 4,000 ರೂಪಾಯಿ ಆದ್ರೆ ಆಯ್ತು, ಎಕ್ಸಾಮ್ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಮೇಲಾಧಿಕಾರಿಗಳು ಏನು ತಿಳಿಸಿರನ್ರಿ? ಮೇಲಾಧಿಕಾರಿಗೆ ಬೇವರು ತಿಳಿಸಿದ್ರಿ. ಅವ್ರ ಮುಂಜಾನೆ ಬರೋಣ ಅಂತ ಹೇಳ್ಯಾರ. ಮುಂಜಾನೆ? ಹಾಂ ರೀ. ಈಗ ಮುಂಜಾನೆ 11 ಗಂಟೆಯಿಂದ ಇನ್ನೂ 6 ಗಂಟೆ ಆದರೂ ನೀವು ಸ್ಕೂಲಲ್ಲೇ ಇದ್ದೀರಿ. ಈಗ ವಿದ್ಯಾರ್ಥಿಗಳ ಭವಿಷ್ಯ ಎಲ್ಲ ಯಾರ ಕೈಲಿ ಇದೆ ಹೇಳ್ತಾರೆ. ಈಗ ಪ್ರಿನ್ಸಿಪಲ್ ಕೈಯಲ್ಲಿ ಅವರು ಪ್ರಿನ್ಸಿಪಲ್ ಅಂತಾರೆ 6,000 ರೂಪಾಯಿ ಎಕ್ಸಾಮ್ ಫೀ ತುಂಬ್ರಿ ವೈರಿ ಅಂತಾರೆ. ವಿದ್ಯಾರ್ಥಿಗಳ ಭವಿಷ್ಯ ಎಲ್ಲ ಹಾಳು ಮಾಡಕತ್ತಾರೆ ಇವ್ರು. ಈಗ ಚೇರ್ಮನ್ ಪೋಣಸನ 6,000 ಬೇಕಾದ್ರೆ ತುಂಬ್ರಿ, ಬೇಡ ಬಿಡ್ರಿ, ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ಸಂಗಿಲ್ಲವ, ಏನು ಮಾಡ್ತೀರಿ ಮಾಡ್ರಿ ಅಂತ ಅನ್ನಕತ್ತಾರೆ. ಅವ್ರಿಗೆ ಕಾಲ್ ಮಾಡೋಣ, ಅವರ ಮುಂಜಾನೆ ಬರ್ತು ಅಂತ ಅವ್ರು ಹೇಳಕತ್ತಾರೆ. ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಯಾವುದು ಅಂತ ಗೊತ್ತಿಲ್ಲ. ನಾಳೆ ನಾಡ್ದು ಎಕ್ಸಾಮ್ ಅದಾವ. ವಿದ್ಯಾರ್ಥಿಗಳೆಲ್ಲ ಏನು ಓದ್ಬೇಕು ಸರ್? ಈಗ ಇಲ್ಲಿ ಸ್ಟೂಡೆಂಟ್ ನೋಡ್ರೆ ಈಗ 20 ಜನ ಅದಾರೆ. ಒಬ್ಬರಿಗೂ ಏನೂ ಇದನ್ನಿಲ್ಲ ರೀ. ಕ್ಲಾಸ್ ರೂಮ್ ಒಂದು ಸರಿ ಇಲ್ಲ, ಏನೂ ಇಲ್ಲ. ಲೆಕ್ಚರರ್ಸ್ ಒಬ್ಬರು ಇಲ್ಲ. 1 to 10 2 ಜನ ಸ್ಟೂಡೆಂಟ್ ಇದನ್ನ ಲೆಕ್ಚರರ್ ಅದಾರ. ಮತ್ತು ಅದನ್ನ ಬಿಟ್ಟರೆ ಯಾರೂ ಇಲ್ಲ ಸರ್. ಈಗ ಟೋಟಲ್ ಎಷ್ಟು ಜನ ಅದಾರ ರೀ ಹಾಲ್ ಟಿಕೆಟ್ ಕೊಡ್ಬೇಕು? 20 ಜನ ಅದಾರ ಸರ್. ಹಾಲ್ ಟಿಕೆಟ್ ಒಬ್ಬರಿಗೂ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಈಗ ಮೀಡಿಯಾದವ್ರು ಬರ್ತಾನ ಎಲ್ಲಿ ಹೋದ್ರ ಸರ್? ಎಲ್ಲರೂ ಸರ್, ಒಬ್ರು ಇಲ್ಲ, ಎಲ್ಲರೂ ಮೀಡಿಯಾದವ್ರು ಬರತ್ತಾರ, ಎಲ್ಲರೂ ಮನೆಗೆ ಹೋಗ್ಬಿಟ್ಟಾರ. ಈಗ ಹೈಕೋರ್ಟ್ ಆರ್ಡರ್ ಆಗಿತ್ರಲ್ಲ ಅದ? ಈಗ ವಿದ್ಯಾರ್ಥಿಗಳಿಗೆ ಫೀ ತಗೊಳ್ಳುವಂತ ಹೈಕೋರ್ಟ್ ಆರ್ಡರ್ ಆಗಿದೆ. ಎಕ್ಸಾಮ್ಗೆ ಯಾವ್ದೋ ತೊಂದರೆ ಆಗಲ್ಲ ಅಂತ ಹೇಳಿದ್ರಿ. ಬಟ್ ಇವ್ರು ತೊಂದರೆ ಮಾಡಾಕಂತಾರ. ಈಗ ನಾಳೆ ಹಾಲ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಏನಿಲ್ಲ ಸರ್, ಇಲ್ಲೇ ಸ್ಟ್ರೈಕ್ ಮಾಡ್ಬೇಕ್ರಿ. ಸ್ಟ್ರೈಕ್ ಮಾಡ್ತಾರೆ? ಹಾ. ಈಗ ಅವ್ರ ಎಲ್ಲ ವಿದ್ಯಾರ್ಥಿಗಳು ಅಂತಾರೆ ನಾವು ನಾಳೆ ಔಷಧ ಕೂಡ ಸಾಯ್ತು ಅಂತಾರೆ ಹಾಲ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ. ವಿದ್ಯಾರ್ಥಿಗಳು ಭವಿಷ್ಯದೊಳ ಆಟ ಆಡಕತ್ತಾರ. ಯಾವ ಸ್ಕೂಲ್ ರೀ ಇದು ಅಜಿತ್ ಕುಮಾರ್ ಎಸ್ ಬಾನೆ, ಮೊರಬ್ ರಾಯಬಾಗ್ ತಾಲೂಕು. ಎಸ್. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಚೇತನ್ ಅಂತ. ಏನಾಗಿತ್ರಿ? ಸರಿ ನಾವ್ರಿ 10th ಬಂದ್ರಿ ಸಲಾರಿ ಅವ್ರು ನಮ್ಮ ತಮ್ಮ ನೋಡ್ರಿ. ಮತ್ರಿ ನಾವ್ 8th ಇದ್ದಾಗ ಅಡ್ಮಿಷನ್ ಬಂದ್ರಿ. ನಾವ್ ಬೇರೆ ಸ್ಕೂಲ್ ಹಚ್ಚಾರಿದ್ವಿ. ಅವಾಗ ಅಂದ್ರಿ ನೀವ್ರಿ ಫೀನ ತುಂಬೇಡ ಇಲ್ಲೇ ಇರ್ಲಿ ಅಂದ್ರಿ. ಈ 10th ಫೀ ನೀವ್ರ ಸಿಲೆಬಸ್ ಚಲೋ ಹೇಳಲ್ಲ ಅಂತ ನಾವು 10th ಕಿತ್ಕೊತ್ ಮಾಡ್ರಿ. ಹೊಳ್ ಹೆಸರಿ ಬ್ಯಾರೆ ಹಚ್ಬೇಕಂತ ಹೇಳ್ರಿ. ಅವಾಗ ಬಿ ಅಂದ್ರಿ ಇಲ್ರಿ ನಾವ್ ಈ ಸಲ ತಲಸ್ತೇವೆ, ಎಲ್ಲಾ ಸರ್ನೆಲ್ಲ ತರಿಸ್ತೇವೆ, ಎಲ್ಲಾ ಸಿಲೆಬಸ್ ಕವರ್ ಮಾಡ್ತೇವೆ ಅಂತ ನೀವು 1 ರೂಪಾಯಿ ಫೀ ತುಂಬೇಡ ಅಂದಿದ್ದಾರಿ. ಮತ್ರಿ ಇದ ಸ್ಟಾರ್ಟಿಂಗ್ ನಾಳೆ ನಾಡ್ದು ಎಕ್ಸಾಮ್ ದವ್ರಿ. ಮತ್ ಇವ್ರ 10,000 ರೂಪಾಯಿ ಫೀ ತುಂಬಂತಾರ ಸರ್. ಎಲ್ಲಿ ತುಂಬದ್ರಿ 10,000 ರೂಪಾಯಿ ಫೀ ರೀ? ಇವ್ರೇನ್ ಒಂದ್ ಸಿಲೆಬಸ್ ಕವರ್ ಮಾಡಿಲ್ರಿ, ಒಂದ್ ನೋಟ್ಸ್ ಕೊಟ್ಟಿಲ್ರಿ, ಒಂದ್ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿಲ್ರಿ. ಮತ್ರಿ ಎಲ್ಲಾ ಸ್ಕೂಲ್ ಒಳಗ್ರಿ ಸರ್ನಿ ಫೀಸ್ ತೊಂದಿಲ್ರಿ. ಇವ್ರ 600 ರೂಪಾಯಿ ಸರ್ನಿ ಫೀಸ್ ಕೇಳಿದಾರಿ ಹುಡುಗರಿಗ್ರಿ. ಮತ್ ಪ್ರತಿ ಫಂಕ್ಷನ್ 300 ರೂಪಾಯಿ ಇಸ್ಕೋತಾರ ಹುಡುಗರ್ ಕಡೆರಿ. ಏನಿಲ್ಲ ಒಂದ್ ಜರ ಸ್ಟ್ರಿಕ್ಟ್ ಅನ್ನೋದಿಲ್ರಿ, ಏನು ಇಲ್ರಿ. ಈ ಹುಡುಗರ್ ಪಾಸ್ ಆದಾಕ್ ಬಿ ಪಾಸ್ ಆಗುಲ್ ಬಿ ರೀ ಸರಿ ಹುಡುಗರಿ ಹಂಗ ಐತ್ರಿ. ಏನ್ ಒಂದ್ ಅಕ್ಷರ ಬರಲ್ರಿ ಹುಡುಗರಿ. ಇವ್ರಿ ಸರ್ ಇವತ್ತು ಇವ್ರು ಕರೆಕ್ಟ್ ಅಭ್ಯಾಸ ಹೇಳ್ರಿ ಹುಡುಗರ್ ಮಾಡ್ಕೊಂಡ್ ಬರ್ತಾವ್ರಿ ಅಭ್ಯಾಸ ರೀ. 2 ತಿಂಗಳು ಸರ್ ಬರ್ತಾರಿ, 3ನೇ ತಿಂಗಳು ಪೇಮೆಂಟ್ ಕೊಡ್ಲಾರ ಸರ್ ಬೋರ್ಡ್ ಬಿ ಬಿಡ್ತಾರಿ. ಪಾಪ ಆ ಸರ್ ಬೋರ್ಡ್ರಿ ಏನ್ ಮಾಡ್ರಿ, ಇವ್ರು ಪೇಮೆಂಟ್ ಕೊಟ್ರೇನ ಬರಲ್ರಿ, ಅವ್ರು ಹೊಟ್ಟಿ ಪಾಠ ಸಂಬಂಧ ಮಾಡತ್ತಿರ್ತಾರಿ. ಈಗ ಅಡ್ಮಿಷನ್ ಫೀ ಎಷ್ಟು ತುಂಬಿದ್ರಿ? ನಾ ಅಡ್ಮಿಷನ್ ಸರ್ ನಾವ್ರಿ ಅಡ್ಮಿಷನ್ ಮಾಡ್ತಾನ ಫೀ ತುಂಬಬೇಡಂದಿದಾರಿ. ಅತ್ತಾದ್ರೂ ನಮ್ ತಮ್ಮ ಕಲ್ತಿದಾನ ಅಂತ ಹೇಳಿ ನಾವ್ ಒಂದ್ 2,000 ರೂಪಾಯಿ ತುಂಬ್ತೇನ್ರಿ ಫೀ ರೀ. ಮತ್ತ ಇವ್ರು 10 ರೂಪಾಯಿ ಹಾಲ್ ಟಿಕೆಟ್ ಕೊಡ್ಬೇಕಂದ್ರೆ ಸರಿ ಹುಡುಗರ್ ಬೆಂಚ್ ಎಲ್ಲಿದಾವ್ ನಮ್ ಸ್ಕೂಲ್ ಯಾವ ಸ್ಕೂಲ್ ಬಂದೈತಿ ಹುಡುಗರ್ ಹೆಂಗ್ ಗೊತ್ತಾಗ್ಬೋದ್ರಿ ಎಕ್ಸಾಮ್ ರೀ. ಇವ್ರಿನ ಹಾಲ್ ಟಿಕೆಟ್ ಕೊಟ್ಟಿಲ್ರಿ. ನಾಳೆ ಬುಧವಾರ ಇವತ್ತು ಸೋಮವಾರ ಐತ್ರಿ. ಹಾಲ್ ಟಿಕೆಟ್ ಎಷ್ಟು ಕೊಡನತ್ತಾರ? 10,000 ಕೊಡನತ್ತಾರಿ ಸರಿ ಫೀಸ್ ರೀ. 10,000 ಫೀಸ್ ತುಂಬ್ರೇನು ಕೊಡ್ತೇನೆ ಅಂತಾರಿ. ಆಮೇಲೆ ಸಾಲಿ ಚೇರ್ಮನ್ ಫೋನ್ ಅಂತಂತ್ಲೇರಿ 1-2 ಮಾತು ಮಾತಾಡ್ತಾನು, ನೀ 10,000 ತುಂಬು ಅಂದ್ರೆ ಕೊಡಕಿ, ಇಲ್ಲಾಂದ್ರೆ ಬಿಟ್ಟು ನಿಮ್ ಹುಡುಗನ ಎಕ್ಸಾಮ್ ಬರ್ಸ್ಬೇಡ ಅಂತಾರಿ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.